ಹಾಯ್! ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಈಗ ಮಾಂಗಲ್ಯದಿಂದ ನಂಟಾದರೂ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ರಾತ್ರಿ ಆಗಿತ್ತು. ಊಟ ಎಲ್ಲ ಮುಗಿದ್ರೂ ರೂಮಿಗೆ ಹೋಗದೆ ಹಾಲ್ನಲ್ಲೇ ಕೂತು ಉಗುರು ಕಚ್ತಿದ್ಲು ಸಾರಾ. ಇದೇನಿದು ಅದ್ಕೆ, ನಿದ್ರೆ ಮಾಡೋಕೆ ಹೋಗ್ತಿಲ್ವಾ? ಅಣ್ಣ ಆಗಲೇ ಹೋದ್ರಲ್ಲ ಅಂತ ಅಲ್ಲೇ ಕೂತಿದ್ದ ಸಾರಾಳನ್ನು ನೋಡಿ ಮದನ ಅನುಮಾನದಿಂದ ಕೇಳ್ದ. ಹೋಗ್ತಿದ್ದೀನಿ ಅಂತ ಹೇಳಿ ಅವಳು ಅಲ್ಲಿಂದ ಎದ್ಲು. ಇನ್ನೂ ಅಲ್ಲೇ ಕೂತ್ಕೊಂಡ್ರೆ ಅವನಿಗೆ ಅನುಮಾನ ಬರುತ್ತೆ, ಪ್ರತಿಯೊಂದನ್ನು ಕೆದಕಿ ಕೇಳ್ತಾನೆ ಅಂತ ಅವಳಿಗೆ ತಿಳಿದಿತ್ತು. ಅದರಿಂದ ಇನ್ನೂ ಅಲ್ಲಿ ಕೂತ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ ಅಂತ ಭಾವಿಸಿ ಅವಳು ಅಲ್ಲಿಂದ ಎದ್ದು ಹೊರಟ್ಲು. ಅವಳು ಧೈರ್ಯ ಮಾಡಿ ರೂಮಿನ ಕಡೆಗೆ ನಡೆದ್ಲು. ಅವಳು ಹೊರಗಿನಿಂದಲೇ ರೂಮಿನ ಒಳಗಡೆ ತಲೆ ಹಾಕಿ ನೋಡಿದ್ಲು. ಆದರೆ ಅಗ್ನಿ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅವಳು ಒಳಗಡೆಗೆ ಬಂದು ಬಾತ್ರೂಮ್ ಕಡೆಗೆ ನೋಡಿದ್ಲು. ಅಲ್ಲೂ ನೀರು ಬೀಳೋ ಶಬ್ದ ಏನೂ ಕೇಳಿಸ್ಲಿಲ್ಲ. ಮೇಲಾಗಿ ಬಾತ್ರೂಮ್ ಬಾಗಿಲು ಸ್ವಲ್ಪ ತೆರ್ಕೊಂಡೇ ಇತ್ತು. ಹಾಗಾಗಿ ಅಗ್ನಿ ಬಾತ್ರೂಮ್ನಲ್ಲೂ ಇಲ್ಲ ಅನ್ನೋದು ಸಾರಾಗೆ ಅರ್ಥ ಆಯಿತು. ಅವನು ರೂಮಿನ ಬಾಗಿಲು ಹತ್ತಿರಕ್ಕೆ ನಡೆದ್ಲು. ಅವಳು ಬಾಲ್ಕನಿಯಲ್ಲಿ ಏನಾದರೂ ನಿಂತಿದ್ದಾನ ಅಂತ ನೋಡಿದ್ಲು. ಅಲ್ಲಿ ಅವನು ಬೆನ್ನು ಹಾಕಿ ನಿಂತಿದ್ದ. ಕಿವಿಯಲ್ಲಿ ಫೋನ್ ಕೂಡ ಇತ್ತು. ಯಾರ ಜೊತೆಗೂ ಫೋನಲ್ಲಿ ಮಾತಾಡ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಯಿತು. ಅದನ್ನು ಕಂಡ ತಕ್ಷಣ ಅವಳು ನೆಮ್ಮದಿಯಿಂದ ಎದೆ ಮೇಲೆ ಕೈ ಇಟ್ಟು ಉಸಿರೆಳೆದ್ಲು. ಅವನು ಹೇಳಿದ ಮಾತುಗಳು ಅವಳ ಮನಸ್ಸಿನಲ್ಲಿ ಹಾದು ಹೋದವು. ಅವಳೇ ಮುಂಚೂಣಿ ವಹಿಸಬೇಕು ಅಂತ ಅವನು ಸವಾಲು ಹಾಕಿದ್ದು ಅವಳ ನೆನಪಿಗೆ ಬಂತು. ಆದ್ದರಿಂದ ಅವನ ಸವಾಲನ್ನು ಸ್ವೀಕರಿಸೋಕೆ ಅವಳು ನಿರ್ಧರಿಸಿದ್ಲು. ಇಲ್ದಿದ್ರೆ ಅವನು ರೇಗಿಸ್ತಾನೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಅದನ್ನು ಹೇಗೆ ಪ್ರಾರಂಭಿಸೋದು ಅನ್ನೋದು ಮನಸ್ಸಿನಲ್ಲಿ ಯೋಚಿಸ್ತಾ ಮಂಚದ ಮೇಲೆ ಕೂತ್ಕೊಂಡ್ಲು ಸಾರಾ. ಕೆಲವು ಕ್ಷಣಗಳು ಕಳೆದ ನಂತರ ಅಗ್ನಿ ರೂಮಿಗೆ ಬಂದ. ಮಂಚದ ಮೇಲೆ ಯೋಚಿಸ್ತಾ ಕೂತಿದ್ದ ಸಾರಾಳನ್ನು ಕಂಡ ತಕ್ಷಣ ಅವನು ತುಂಟತನದಿಂದ ಒಮ್ಮೆ ನಕ್ಕ. ನಂತರ ಬಾಗಿಲು ಮುಚ್ಚಿ ಲಾಕ್ ಮಾಡ್ದ. ಲಾಕ್ ಮಾಡೋ ಶಬ್ದ ಕೇಳಿದ ತಕ್ಷಣ ಸಾರಾ ಬೆಚ್ಚಿ ಬಿದ್ದು ಬಾಗಿಲು ಕಡೆಗೆ ನೋಡಿದ್ಲು. ತನ್ನನ್ನೇ ನೋಡ್ತಾ ತುಂಟ ನಗೆಯಿಂದ ನಿಂತಿರೋ ಅವನನ್ನು ಕಂಡಾಗ ಇದ್ದ ಧೈರ್ಯ ಎಲ್ಲ ಸೋರ್ ಹೋದಂತೆ ಅನ್ನಿಸ್ತು ಅವಳಿಗೆ. ಅವಳ ಎದೆ ಜೋರಾಗಿ ಬಡ್ಕೊಳ್ಳೋಕೆ ಪ್ರಾರಂಭಿಸ್ತು. ದೇಹ ತಣ್ಣಗಾಗಿ ನಡಗಿತ್ತು. ಅವಳು ಗಾಬರಿಯಿಂದ ಉಗುಳು ನುಂಗ್ತಾ ಅವನನ್ನು ನೋಡಿದ್ಲು. ಹೀಗಾದರೆ ಹೇಗೆ ಸಾರಾ, ಶುರು ಮಾಡೋಣವಾ ಅಂತ ಅವನು ಹೇಳ್ತಾ ಅವಳ ಹತ್ತಿರಕ್ಕೆ ನಡೆದು ಒಂದು ಕೈಯಿಂದ ಮೀಸೆ ತಿರುಗಿಸ್ತಾ ಅವಳನ್ನು ನೋಡಿ ಹೇಳ್ದ. ಅವನು ತನ್ನ ಹತ್ತಿರಕ್ಕೆ ಬರೋದನ್ನು ನೋಡಿ ಅವಳು ಮೆಲ್ಲನೆ ಮಂಚದಿಂದ ಎದ್ಲು. ಅದು ಅಗ್ನಿ, ಒಂದು ನಿಮಿಷ ಅಂತ ಅವನು ಹತ್ತಿರ ಬಂದು ನಿಂತ ತಕ್ಷಣ ಅವನ ಎದೆ ಮೇಲೆ ಕೈ ಇಡ್ತಾ ಹೇಳಿದ್ಲು ಸಾರಾ. ಅವಳ ಗಾಬರಿಯನ್ನು ನೋಡಿ ಅವನಿಗೆ ನಗು ಬಂತು. ಅವನು ಅವಳ ಮುಖವನ್ನು ಮತ್ತು ತನ್ನ ಎದೆ ಮೇಲಿಟ್ಟಿರೋ ಅವಳ ಕೈಗಳನ್ನು ನೋಡ್ದ. ಅವಳ ಗಾಬರಿ ಮತ್ತು ತಳಮಳವನ್ನು ನೋಡಿ ಅವನು ನಗ್ತಾ ಅವಳನ್ನು ನೋಡ್ದ. ಅವಳು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡ್ಳು. ನಂತರ ಉಗುಳು ನುಂಗ್ತಾ ಒಮ್ಮೆ ಉಸಿರೆಳೆದ್ಲು. ಆಮೇಲೆ ಮೆಲ್ಲನೆ ಕಣ್ಣುಗಳನ್ನು ತೆರೆದ್ಲು. ಅವನು ಆಗಲೂ ಅವಳ ಮುಖವನ್ನೇ ನೋಡ್ತಾ ನಗ್ತಾ ನಿಂತಿದ್ದ. ಅವನ ತುಂಟತನದ ನಗೆಯನ್ನು ನೋಡಿದಷ್ಟು ಅವಳ ಎದೆ ಜೋರಾಗಿ ಬಡ್ಕೊಳ್ತಿತ್ತು. ತನ್ನ ಧೈರ್ಯ ಎಲ್ಲ ಸೋರ್ ಹೋದಂತೆ ಅವಳಿಗೆ ಅನ್ನಿಸ್ತು. ಆದರೂ ಅವಳು ಧೈರ್ಯ ಮಾಡಿ ಅವನ ಹತ್ತಿರಕ್ಕೆ ಜರುಗಿ ನಿಂತಳು. ಅವನು ನಗ್ತಾ ಅವಳನ್ನೇ ನೋಡ್ದ. ಅವಳು ಕಾಲು ಬೆರಳುಗಳ ಮೇಲೆ ಕೊಂಚ ಎತ್ತರಕ್ಕೆದ್ದು ಅವನ ಹಣೆಯ ಮೇಲೆ ತನ್ನ ತುಟಿಗಳನ್ನಿಟ್ಲು. ಅಗ್ನಿ ಕಣ್ಣುಗಳನ್ನು ಮುಚ್ಚಿ ಆ ಮುತ್ತನ್ನು ಸ್ವೀಕರಿಸ್ದ. ಅವಳು ಅವನ ಕೆನ್ನೆಯ ಮೇಲೆಯೂ ತನ್ನ ತುಟಿಗಳನ್ನಿಟ್ಲು. ಅವನ ತುಟಿಗಳನ್ನು ಮುಟ್ಟದೆ ಅವಳು ಅಲ್ಲಿಂದ ಅವನ ಕತ್ತಿನ ಭಾಗಕ್ಕೆ ಮುತ್ತಿಟ್ಲು. ಅವಳ ತುಟಿಗಳು ದಿಢೀರನೆ ಅವನ ಕತ್ತಿಗೆ ತಾಕಿದ ತಕ್ಷಣ ಅವನು ಆ ಕಾಮನೆಯಲ್ಲಿ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡ್ಕೊಂಡ. ಅವಳು ಅವನ ಕತ್ತಿನಾದ್ಯಂತ ತುಟಿಗಳನ್ನು ಒತ್ತಿದ್ಲು. ನಂತರ ಅವನ ಕತ್ತಿನಲ್ಲಿ ಎದ್ದು ಕಾಣಿಸ್ತಿದ್ದ ನರಕ್ಕೆ ಮೆಲ್ಲನೆ ಹಲ್ಲಿನಿಂದ ಕಚ್ಚಿದ್ಲು. ಅವನು ಅವಳ ಸೊಂಟದ ಎರಡೂ ಬದಿಗಳಲ್ಲಿ ಕೈಗಳನ್ನು ಬಿಗಿಗೊಳಿಸ್ದ. ಅವಳು ಅವನ ಕತ್ತಿನಿಂದ ಮುಖ ಎತ್ತಿ ಅವನನ್ನು ನೋಡಿದ್ಲು. ಅವನ ಮುಖದಲ್ಲಿದ್ದ ತುಂಟ ನಗೆಯನ್ನು ಕಂಡಾಗ ಅವಳಿಗೆ ನಾಚಿಕೆ ಆಯಿತು. ಅವಳು ಉಗುರು ಕಚ್ತಾ ಹಿಂದೆ ಸರಿದು ತಿರುಗಿ ಹೋಗೋಕೆ ನಿಂತಾಗ ಅಗ್ನಿ ಅವಳ ಕೈಯನ್ನು ಹಿಡಿದು ತನ್ನತ್ತ ಎಳ್ಕೊಂಡ. ಅವಳು ಬೆಚ್ಚಿ ಬಿದ್ದು ಅವನನ್ನು ನೋಡಿದಾಗ ಅವನು ಅವಳನ್ನು ಮಂಚದ ಮೇಲೆ ತಡೆದ. ಅವಳು ಆಶ್ಚರ್ಯದಿಂದ ಅವನನ್ನು ನೋಡಿದ್ಲು. ಅವನು ಅವಳನ್ನೇ ನೋಡ್ತಾ ಶರ್ಟಿನ ಬಟನ್ಗಳನ್ನು ಒಂದೊಂದಾಗಿ ಬಿಚ್ಚಿದ. ಅಗ್ನಿ,
ಅಂತ ಸಾರಾ ಗಾಬರಿಯಿಂದ ಉಗುಳು ನುಂಗ್ತಾ ಕರೆದ್ಲು. ಈಗೇನು ಮಾತಾಡಬೇಡ ಸಾರಾ ಅಂತ ಅಗ್ನಿ ಹೇಳಿದ ತಕ್ಷಣ ಅವಳು ಕೈಗಳಿಂದ ಬೆಡ್ಶೀಟನ್ನು ಬಿಗಿಯಾಗಿ ಹಿಡ್ಕೊಳ್ತಾ ಅವನನ್ನು ನೋಡಿದ್ಲು. ಅವನು ಅವಳ ಕತ್ತಿನಲ್ಲಿ ತನ್ನ ಮುಖ ಹುದುಗಿಸ್ದ. ಅವಳ ಕತ್ತಿನ ಭಾಗದಲ್ಲಿ ಅವನು ತನ್ನ ನಾಲಿಗೆ ಮತ್ತು ತುಟಿಗಳನ್ನು ಚಲಿಸ್ದ. ಅವಳು ಅವನ ತಲೆ ಕೂದಲು ಮತ್ತು ಬೆನ್ನಿನ ಮೇಲೆ ಕೈಗಳನ್ನು ಬಿಗಿಯಾಗಿ ಒತ್ತಿ ಪರವಶಳಾದ್ಲು. ಕತ್ತಿನಲ್ಲಿ ಮುತ್ತಿಟ್ಟು ಉದ್ರೇಕಿಸಿದ ಅವನು ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಸೇರಿಸಿ ಬಂಧಿಸ್ದ. ಅಗ್ನಿ ನಗ್ತಾ ಮತ್ತೆ ಅವಳ ಕತ್ತಿನಲ್ಲೇ ಮುಖ ಹುದುಗಿಸ್ದ. ಅಲ್ಲಿ ಮುತ್ತಿಟ್ಟ. ಅವಳು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ತಲೆಯನ್ನು ಒಂದು ಬದಿಗೆ ತಿರುಗಿಸಿದ್ಲು. ಅವಳ ಕೈಗಳು ಅವನ ತಲೆ ಕೂದಲಿನಲ್ಲಿ ಜಾಗ ಪಡೆದ್ವು. ಅವನು ಮಂಚದ ಮೇಲೆ ಎದ್ದು ಕೂತಾಗ ಅವಳು ಅನುಮಾನದಿಂದ ಅವನನ್ನು ನೋಡಿದ್ಲು. ಅವನು ಅವಳ ಕೈ ಹಿಡಿದು ಅವಳನ್ನು ಎದ್ದು ಕೂರಿಸ್ದ. ಯಾವುದೋ ಒಂದು ನಿಮಿಷದಲ್ಲಿ ಸಾರಾ ಕೂಡ ಅವನಿಗೆ ಪ್ರತಿಯಾಗಿ ಮುತ್ತಿಟ್ಲು. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಮುತ್ತಿಟ್ಕೊಂಡ್ರು. ನಿಮಿಷಗಳು ಕಳೆದು ಹೋದಂತೆ ಆ ರಾತ್ರಿಯ ಶೀತಲ ವೇಳೆಯಲ್ಲಿ ಎಂದೋ ಸಾರಾ ಅಗ್ನಿಯ ಸ್ವಂತವಾದ್ಲು ಮತ್ತೊಮ್ಮೆ. ಇತ್ತ ರಾತ್ರಿಯಲ್ಲಿ ಫೋನ್ ನೋಡ್ತಾ ಮಲಗಿದ್ದ ಮದನ್. ಸಾರಾ ಹೇಳಿದ ವಿಷಯಗಳು, ಅವಳು ಮೀನುಗೆ ಕಳಿಸಿದ ಮೆಸೇಜ್ಗಳನ್ನೆಲ್ಲ ನೋಡ್ತಾ ಮಲಗಿದ್ದ ಅವನು. ಮೀನುಗೆ ತಾನು ಇಷ್ಟ ಇದ್ದರೆ ಯಾಕಾಗವಳು ಅದನ್ನು ನೇರವಾಗಿ ನನ್ನ ಹತ್ರ ಹೇಳ್ತಿಲ್ಲ ಅನ್ನೋ ಅನುಮಾನ ಅವನಲ್ಲಿತ್ತು. ಅದನ್ನೆಲ್ಲ ಯೋಚಿಸಿ ಅವನಿಗೆ ನಿದ್ರೆ ಕೂಡ ಬರ್ತಿರ್ಲಿಲ್ಲ. ಅವನು ಫೋನ್ ನೋಡ್ತಾ ಮಲಗಿದ್ದಾಗ ಅವನ ವಾಟ್ಸಪ್ಗೆ ಮೀನುಳ ಮೆಸೇಜ್ ಬಂತು. ಮದನ್ ಅನುಮಾನದಿಂದ ಮೆಸೇಜ್ ಓಪನ್ ಮಾಡಿ ನೋಡ್ದ. ಬರೀ ಒಂದು ಹಾಯ್ ಅಂತ ಮೆಸೇಜ್ ಬಂದಿತ್ತು. ಅದನ್ನು ನೋಡಿದ ತಕ್ಷಣ ಅವನು ವಾಪಸ್ ಹಾಯ್ ಅಂತ ರಿಪ್ಲೈ ಕೊಟ್ಟ. ಅದನ್ನು ಆ ಕ್ಷಣವೇ ಅವಳು ಸೀನ್ ಮಾಡಿದ್ಲು. ಏನೋ ಟೈಪ್ ಮಾಡ್ತಿದ್ಲು ಅವಳು. ಅವನು ಅದೇನು ಅಂತ ಕಾಯ್ತಾ ಕೂತಿದ್ದ. ನೀನು ನಿದ್ರೆ ಮಾಡಿದ್ಯಾ ಅಂತ ಅವಳ ಮುಂದಿನ ಮೆಸೇಜ್ ಬಂತು. ಇಲ್ಲ, ಏನಾಯಿತು ಅಂತ ಮದನ್ ಅನುಮಾನದಿಂದ ಮರಳಿ ರಿಪ್ಲೈ ಕಳಿಸ್ದ. ನನಗೊಂದ್ಸಲ ಕಾಲ್ ಮಾಡ್ತೀಯಾ ಅಂತ ಅವಳು ಕೇಳಿದ ತಕ್ಷಣ ಮದನ್ ಥಮ್ಸಪ್ ಸ್ಟೈಲ್ ಕಳಿಸ್ದ. ನಂತರ ಅವಳ ನಂಬರ್ಗೆ ಕಾಲ್ ಮಾಡ್ದ. ಒಂದು ಬಾರಿ ರಿಂಗ್ ಆಗ್ತಿದ್ದಂತೆಯೇ ಅವಳು ಕಾಲ್ ರಿಸೀವ್ ಮಾಡಿದ್ಲು. ಮೀನಾಕ್ಷಿ, ಏನಾಯಿತು, ಏನಾದರೂ ಸಮಸ್ಯೆನಾ ಅಂತ ಫೋನ್ ಎತ್ತಿದ ತಕ್ಷಣ ಅವನು ಅನುಮಾನದಿಂದ ಅವಳ ಹತ್ರ ಕೇಳ್ದ. ಇಲ್ಲ, ಯಾಕೆ, ಏನಾದರೂ ಸಮಸ್ಯೆ ಇದ್ದರೆ ಮಾತ್ರವೇ ನಾನು ನಿನಗೆ ಕಾಲ್ ಮಾಡೋಕ್ಕೆ ಹೇಳಬೇಕಾ ಅಂತ ಅವಳು ಅನುಮಾನದಿಂದ ವಾಪಸ್ ಕೇಳಿದ್ಲು. ನಾನು ಆ ರೀತಿ ಎಲ್ಲ ಏನು ಹೇಳಲಿಲ್ಲ. ನೀನು ಈ ಟೈಮ್ನಲ್ಲಿ ಕಾಲ್ ಮಾಡು ಅಂತ ಹೇಳೋದಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಅವಳು ಹೇಳಿದಾಗ ಅವಳು ಹ್ಞೂ ಅಂದ್ಲು. ನಾನು ಸುಮ್ಮನೆ ಕಾಲ್ ಮಾಡೋಕ್ಕೆ ಹೇಳಿದ್ದು. ಸುಮ್ಮನೆ ನಿದ್ರೆ ಬರದೆ ಮಲಗಿದ್ದಾಗ ನಿನ್ನ ಧ್ವನಿನ ಒಮ್ಮೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಅಂತ ಹೇಳಿದ್ಲು ಅವಳು. ಓ ಹಾಗಾ, ಸರಿ ಇರಲಿ. ಆಮೇಲೆ ಇನ್ನೇನು ಸಮಾಚಾರ ಅಂತ ಅವನು ನಗ್ತಾ ಕೇಳ್ದ. ಸಮಾಚಾರ ಏನೂ ಇಲ್ಲ, ನೀನನ್ನು ರೇಗಿಸ್ತಿದ್ಯಾ ಅಂತ ಅವಳು ಮುನ್ನಿಸ್ಕೊಂಡು ಕೇಳಿದ್ಲು. ಯಾಕೆ, ನಾನು ಯಾಕೆ ನಿನ್ನನ್ನು ರೇಗಿಸ್ಲಿ? ನೀನೇ ಅಲ್ವಾ ಹೇಳಿದ್ದು ನನ್ನ ಧ್ವನಿ ಕೇಳೋಕ್ಕೆ ಕಾಲ್ ಮಾಡಿದ್ದಂತ. ಅದಕ್ಕೆ ನಾನು ನಿನ್ನ ಹತ್ರ ಏನಾದರೂ ಕೇಳಬೇಕಲ್ವಾ ಅಂತ ಅವನು ನಗ್ತಾ ಹೇಳಿದಾಗ ಅವಳು ಮೌನವಾದ್ಲು. ನೀನು ಓದ್ತಿದ್ಯಾ ಅಂತ ಮತ್ತೆ ಕೇಳಿದ್ಲು ಮೀನಾಕ್ಷಿ. ಹೌದು, ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಓದ್ತಿದ್ದೆ. ಹೋಗೆ, ಈ ಟೈಮ್ನಲ್ಲಿ ಓದೋಕೆ ನಾನೇನು ಓದ್ಬುರ್ಕನ? ಎಕ್ಸಾಮ್ ಬರೋವಾಗ ಓದ್ತೀನಿ, ಅದನ್ನು ಬಿಟ್ಟು ಪ್ರತಿದಿನ ಪಾಠ ಮಾಡಿದ್ದನ್ನು ಅವತ್ತವತ್ತೇ ಓದೋಕೆ ನನಗೇನು ಹುಚ್ಚಿಡ್ದಿದ್ಯಾ ಅಂತ ಅವನು ನಗ್ತಾ ಕೇಳಿದಾಗ ಅವಳು ಮತ್ತೇನೂ ಮಾತಾಡಲಿಲ್ಲ. ನಿನಗೇನಾಗಿದೆ ಮೀನಾಕ್ಷಿ, ಒಂಥರ ಬೇಸರದಲ್ಲಿದೆಯಲ್ಲ, ಏನಾಯಿತು ವಿಷಯ ಅಂತ ಮತ್ತೆ ಅನುಮಾನದಿಂದ ಕೇಳ್ದ ಮದನ್. ನನಗೇನೂ ಆಗಿಲ್ಲ, ನಾನು ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಅವಳು ಹೇಳಿದ್ಲು. ಅಂತ ಅವನು ಹ್ಞೂ ಅಂದ. ಆದರೆ ಅವಳ ಮಾತಿನಿಂದ ಅವನಿಗೇನೋ ಅನುಮಾನ ಮೂಡಿತ್ತು. ಅವಳಿಗೆ ಏನೋ ತನ್ನ ಹತ್ರ ಕೇಳಬೇಕು ಅನ್ನೋದಿದೆ ಅಂತ ಅವನಿಗೆ ಅರ್ಥ ಆಯಿತು. ಆದರೆ ಅದೇನು ಅಂತ ಅವನು ತಾನಾಗಿಯೇ ಕೇಳೋಕೆ ಹೋಗಲಿಲ್ಲ. ಅವಳಾಗಿಯೇ ಕೇಳಲಿ ಅಥವಾ ಹೇಳಲಿ ಅಂತ ಅವನು ಸುಮ್ಮನಿದ್ದ. ಮದನ್, ನೀನು ಯಾಕೇನೂ ಮಾತಾಡ್ತಿಲ್ಲ ಅಂತ ಅವನ ಕಡೆಯಿಂದ ಯಾವ ಶಬ್ದವೂ ಬರದೇ ಇರೋದನ್ನು ನೋಡಿ ಅನುಮಾನದಿಂದ ಕೇಳಿದ್ಲು ಮೀನಾಕ್ಷಿ. ನಾನು ಇಲ್ಲೇ ಇದ್ದೀನಿ, ನೀನೇನು ಮಾತಾಡ್ತಿಲ್ವಲ್ಲ, ನಾನು ನಿನಗೆ ಏನಾದರೂ ಕೇಳೋಣ ಅಂದರೆ ನೀನು ಹೇಳ್ತೀಯಾ ನಾನು ಕಿಚಾಯಿಸ್ತಿದ್ದೀನಿ ನಿನ್ನನ್ನು ಅಂತ. ಅದಕ್ಕೆ
ನೀನೇ ನನ್ನ ಹತ್ರ ಏನಾದರೂ ಇದ್ದರೆ ಕೇಳಲಿ ಅಂತ ಸುಮ್ಮನಿದ್ದೆ ಅಂತ ಮದನ್ ಹೇಳಿದಾಗ ಅವಳು ಹ್ಞೂ ಅಂದ್ಲು. ಮದನ್, ನೀನು ಯಾರನ್ನಾದರೂ ಪ್ರೀತಿಸಿದ್ಯಾ ಅಥವಾ ಈಗಲೂ ಪ್ರೀತಿಸ್ತಿದೆಯಾ ಅಂತ ಅವಳು ಅನುಮಾನದಿಂದ ಕೇಳಿದ ತಕ್ಷಣ ದಿಢೀರನೆ ಅವಳ ಕಡೆಯಿಂದ ಅಂಥದ್ದೊಂದು ಪ್ರಶ್ನೆನ ಕೇಳಿದ ಮದನ್ ತಬ್ಬಿಬ್ಬಾದ. ಸಾರಾ ಹೇಳ್ದಂತೆಯೇ ಅವಳು ಅವನ ಹತ್ರ ಕೇಳಿಬಿಟ್ಟಿದ್ದಾಳೆ. ಈಗ ಅದರರ್ಥ ಅವನಿಗೆ ಮೆಸೇಜ್ ಕಳಿಸ್ತಿರೋದು ಮೀನಾಕ್ಷಿನಿ ಅಂತ ಅಲ್ವಾ? ಅವನು ಮನಸ್ಸಿನಲ್ಲೇ ಯೋಚಿಸ್ದ. ಮದನ್, ನೀನು ಯಾಕೇನೂ ಮಾತಾಡ್ತಿಲ್ಲ? ನಾನು ಕೇಳಿದ್ದೇನಾದರೂ ತಪ್ಪಾಯ್ತಾ? ಅಥವಾ ನನ್ನ ಹತ್ರ ನಿನಗೆ ಹೇಳೋಕ್ಕೆ ಸಾಧ್ಯ ಇಲ್ವಾ ಅಂತ ಅವಳು ಕೇಳಿದ್ದಕ್ಕೆ ಅವನು ಯಾವುದೇ ಮರು ಉತ್ತರ ನೀಡದೇ ಇರೋದನ್ನು ನೋಡಿ ಅವಳು ಅನುಮಾನದಿಂದ ಕೇಳಿದ್ಲು. ನೀನು ಕೇಳಿದ್ರಲ್ಲಿ ಏನು ತಪ್ಪಿದೆ? ಹಾಗೆಲ್ಲ ಏನೂ ಇಲ್ಲ, ನಾನು ಬೇರೇನೋ ಯೋಚಿಸ್ತಿದ್ದೆ. ಆಮೇಲೆ ನೀನು ಕೇಳಿದ್ಯಲ್ಲ ಮೀನಾಕ್ಷಿ, ನಿನ್ನ ಹತ್ರ ತುಂಬ ಸಲ ಹೇಳಬೇಕು ಅಂದ್ಕೊಂಡಿದ್ದೆ ನಾನು, ಆದರೆ ಇದುವರೆಗೆ ನನಗೆ ಅದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಅವನು ಬೇಸರದಿಂದ ನಟಿಸ್ತಾ ಹೇಳ್ದ. ಏನದು ಮದನ್ ಅಂತ ಅವಳು ಅನುಮಾನದಿಂದ ಕೇಳಿದ್ಲು. ಅದು ಬಂದು, ನಾನು ನಿನ್ನಿಂದ ಮುಚ್ಚಿಟ್ಟಿದ್ದೀನಿ ಅಂತ ನೀನು ಅನ್ಕೋಬೇಡ, ನಂಗೆ ಹೇಳೋಕ್ಕೆ ಸಾಧ್ಯವಾಗಿರಲಿಲ್ಲ ಅಷ್ಟೇ. ಯಾಕೆ ಅಂದರೆ ನನಗೆ ಅವಳು ಮಾತ್ರೇ ಇಷ್ಟ, ಅವಳಿಗೂ ನನ್ನ ಮೇಲೆ ಇಷ್ಟ ಇದೆ. ಆದರೆ ಇದುವರೆಗೆ ಅವಳು ನನ್ನ ಹತ್ರ ಅದನ್ನು ಮನಸ್ಸು ಬಿಚ್ಚಿ ಹೇಳಿಲ್ಲ, ಅದಕ್ಕೆ ನಾನು ನಿನ್ನ ಹತ್ರ ಅದನ್ನು ಹೇಳಲಿಲ್ಲ. ನನಗೆ ಅವಳು ತುಂಬ ಇಷ್ಟ ಮೀನು. ನಿಜವಾಗ್ಲೂ ನನ್ನ ಲೈಫ್ನಲ್ಲಿ ಮೊದಲ ಬಾರಿಗೆ ಕ್ರಷ್ ಅನಿಸಿದ್ದು, ನನ್ನ ಲೈಫ್ಗೆ ಬೇಕು ಅಂತ ಮನಸಾರೆ ಆಸೆ ಆಗಿದ್ದು ಎಲ್ಲವೂ ಅವಳನ್ನೇ. ಆದರೆ ಅವಳು ನನಗೆ ವಾಪಸ್ ಇಷ್ಟ ಅಂತ ಹೇಳದೇ ಇರೋವಾಗ ನಾನು ಏನು ಮಾಡೋಕ್ಕೆ ಸಾಧ್ಯ ಅಂತ ಅವನು ಬೇಸರದಿಂದ ಹೇಳ್ದ ಮದನ್. ಆದರೆ ಮೀನಾಕ್ಷಿ ಅದಕ್ಕೆ ಯಾವುದೇ ಉತ್ತರ ಕೊಡಲಿಲ್ಲ. ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ಲೇ ಹೊರತು ಒಮ್ಮೆ ಕೂಡ ಹ್ಞೂ ಅಂತ ಸಹ ಅನ್ನಲಿಲ್ಲ. ಮೀನು, ಹೇ ಮೀನು, ಯಾಕೆ ನೀನೇನು ಮಾತಾಡ್ತಿಲ್ಲ ಅಂತ ಅವಳ ಕಡೆಯಿಂದ ಯಾವ ಶಬ್ದವೂ ಬಾರದೇ ಇರೋದನ್ನು ಕಂಡು ಮದನ್ ಅನುಮಾನದಿಂದ ಕೇಳ್ದ. ನೀನು ಇದುವರೆಗೆ ಹೀಗೊಂದು ಇಷ್ಟ ನಿನಗಿದೆ ಅಂತ ನನ್ನ ಹತ್ರ ಹೇಳಲೇ ಇಲ್ವಲ್ಲ? ಇದುವರೆಗೆ ಇದ್ರ ಬಗ್ಗೆ ಒಂದು ಮಾತು ಕೂಡ ನನ್ನ ಹತ್ರ ಹೇಳಿಲ್ವಲ್ಲ? ನಾನು ನಿನಗೆ ಯಾರೂ ಅಲ್ವಾ ಮದನ್? ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಅಥವಾ ಹಾಗಂತ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಾ? ಬೆಸ್ಟ್ ಫ್ರೆಂಡ್ ಆಗಿದ್ದರೆ ನಿನ್ನ ಮನಸ್ಸಿನಲ್ಲಿ ಅಂಥದ್ದೊಂದು ಇಷ್ಟ ಇದ್ದಿದ್ರೆ ನನ್ನ ಹತ್ರ ಹೇಳ್ತಿರ್ಲಿಲ್ವಾ? ಈಗ ನಾನು ನಿನ್ನನ್ನು ಕೇಳಿದ್ದಕ್ಕೆ ತಾನೇ ನೀನು ನನ್ನ ಹತ್ರ ಹೇಳಿದ್ದು, ಇಲ್ದಿದ್ರೆ ಇದನ್ನು ಯಾವತ್ತೂ ನೀನು ನನ್ನ ಹತ್ರ ಹೇಳ್ತಿರ್ಲಿಲ್ಲ ಅಲ್ವಾ ಅಂತ ಬೇಸರದಿಂದ ಹೇಳಿದ್ಲು ಮೀನಾಕ್ಷಿ. ಹಾಗೇನೂ ಇಲ್ಲ ಮೀನು, ನಿಜವಾಗ್ಲೂ ನಿನ್ನ ಹತ್ರ ಇದೆಲ್ಲನೂ ಹೇಳಬೇಕಂತಲೇ ಅಂದ್ಕೊಂಡಿದ್ದೆ, ಆದರೆ ಯಾಕೋ ನನಗೆ ಹಾಗೆ ಹೇಳೋಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕೆ ಅಂದರೆ ಆ ಹುಡುಗಿ ನನಗೆ ಮರಳಿ ಇಷ್ಟ ಅಂತ ಹೇಳಲಿಲ್ವಲ್ಲ? ಹಾಗಿರುವಾಗ ಎಲ್ರಿಗೂ ತಿಳಿಸಿ ಏನು ಮಾಡೋದು? ನನ್ನ ಮನಸ್ಸಿನಲ್ಲಿರೋ ಇಷ್ಟ ಅದು ಹಾಗೇ ಇರಲಿ ಅಂತ ನಾನು ಭಾವಿಸ್ದೆ. ಅದಕ್ಕೆ ನಾನು ನಿನ್ನ ಹತ್ರನೂ ಏನೂ ಹೇಳಲಿಲ್ಲ. ಸಾರಿ, ನಿನಗೆ ಬೇಸರ ಆಯ್ತಲ್ವಾ? ಸಾರಿ ಮೀನಾಕ್ಷಿ, ಸಾರಿ ಅಂದ ಮದನ್. ಪರವಾಗಿಲ್ಲ ಮದನ್, ನಾನು ನಿನ್ನನ್ನು ನೋಡುವಂತೆಯೇ, ನೀನು ನನ್ನನ್ನು ನೋಡಬೇಕಂತೇನಿಲ್ವಲ್ಲ, ಅದಕ್ಕೆ ತಾನೇ ನನ್ನ ಹತ್ರ ನೀನು ಹೇಳಲಿಲ್ಲ ಅಂತ ಅವಳು ಬೇಸರದಿಂದ ಮತ್ತೆ ಕೇಳಿದ್ಲು. ನೀನು ಎಲ್ಲನೂ ನನ್ನ ಬಳಿ ಹೇಳಿದೀಯ ಮೀನು. ನಿನ್ನ ಮನಸ್ಸಿನಲ್ಲಿರೋದು ಮತ್ತು ನಿನ್ನ ಲೈಫ್ನಲ್ಲಿ ಇರೋದೆಲ್ಲನೂ ನೀನು ನನ್ನ ಹತ್ರ ಮುಕ್ತವಾಗಿ ಹೇಳಿದೀಯಾ? ಈಗ ನಿನ್ನ ಮನಸ್ಸಿನಲ್ಲಿ ಹಾದು ಹೋಗ್ತಾ ಇರೋದನ್ನು ಕೂಡ, ನಿನ್ನ ಮನಸ್ಸಿನಲ್ಲಿ ಈಗ ಏನಿದೆ ಅನ್ನೋದನ್ನು ನೀನು ನನ್ನ ಹತ್ರ ಹೇಳಿಲ್ಲ, ಸರಿ ಅಲ್ವಾ ಅಂತ ಅವನು ಕೇಳಿದ ತಕ್ಷಣ ಬೆಚ್ಚಿ ಬಿದ್ಲು ಮೀನಾಕ್ಷಿ. ಅವನು ಹೇಳಿದ ಅರ್ಥ ಅವಳಿಗೆ ಅರ್ಥ ಆಗದಿದ್ರೂ ಯಾಕೋ ಅವನು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾನೆ ಅಂತಲೇ ಅವಳಿಗೆ ಅನ್ನಿಸ್ತು. ಒಂದು ವೇಳೆ ತನ್ನ ಮನಸ್ಸಿನಲ್ಲಿ ಇರೋದನ್ನು ಅವನು ತಿಳ್ಕೊಂಡಿದ್ದಾನೋ ಏನೋ ಅಂತ ಸಹ ಅವಳು ಆ ಕ್ಷಣದಲ್ಲಿ ಯೋಚಿಸಿದ್ಲು. ನೀನು ಯಾಕೇನು ಮಾತಾಡ್ತಿಲ್ಲ ಮೀನು? ನಾನು ಹೇಳಿದ್ದು ಸರಿ ಅಲ್ವಾ ಅಂದ ಅವನು. ಹಾಗೇನೂ ಇಲ್ಲ ಮದನ್, ನಿನ್ನ ಹತ್ರ ಹೇಳದೇ ಇರೋದು ನನಗೇನಿದೆ, ಅದನ್ನೆಲ್ಲ ನೀನು ಸುಮ್ಮನೆ ಹಾಗೆ ಅನ್ಕೋತಿದೀಯ ಅಷ್ಟೆ, ಹಾಗೆ ಮುಚ್ಚಿಡುವಂಥದ್ದೇನೂ ಇಲ್ಲ ಅಂದ್ಲು ಅವಳು. ಸರಿ ಇರಲಿ, ಸಮಯ ತುಂಬ ಆಯಿತು, ನೀನು ನಾಳೆ ಕಾಲೇಜಿಗೆ ಬರ್ತಿಲ್ವಾ ಅಂತ ಕೇಳ್ದ ಮದನ್ ಅನುಮಾನದಿಂದ. ಬರ್ತೀನಿ ಅಂದ್ಲು ಅವಳು. ಹಾಗಾದರೆ ಹೋಗಿ ಮಲ್ಕೋಕೆ ನೋಡು, ಸಮಯ ತುಂಬ ಆಯಿತು ಅಂದ ಅವನು. ನಿಂಗೆ ನಿದ್ರೆ ಬರ್ತಿದ್ಯಾ ಅಂತ ಕೇಳಿದ್ಲು. ಅವನು ಹಾಗೆ ಹೇಳಿದಾಗ ಅವಳಿಗೆ ಒಂಥರ ಅನ್ನಿಸ್ತು. ಇಲ್ಲ, ನಾನು ಮಲಗೋ ಸಮಯ ಆಗ್ತಾ ಬಂದಿದೆ ಅಷ್ಟೆ, ಆದರೆ ನೀನು ಹಾಗಲ್ವಲ್ಲ, ನೀನು ಬೇಗನೆ ಮಲಗ್ತೀಯಲ್ವಾ ಅಂದ ಮದನ್. ಹಾಂ ಮದನ್. ಯಾರದು ಆ ಹುಡುಗಿ? ನಮ್ಮ ಕ್ಲಾಸ್ನವಳು ಅಥವಾ ಕಾಲೇಜ್ನವಳು ಅಂತ ಮತ್ತೆ ಮೀನಾಕ್ಷಿ ಅನುಮಾನದಿಂದ ಕೇಳಿದ್ಲು. ನಮ್ಮ ಕ್ಲಾಸ್ನಲ್ಲಿ ಇರೋಳೆ, ನಿನಗೆ ಗೊತ್ತಿದ್ದಾಳೆ ಅಂದ ಮದನ್.
ಯಾರು ಅಂತ ಅವಳು ಯಾರು ಅಂತ ತಿಳಿಯೋ ಕುತೂಹಲದಿಂದ ಅವನ ಹತ್ರ ಕೇಳಿದ್ಲು. ಅದನ್ನು ನಾಳೆ ನೇರವಾಗಿ ನಿನಗೆ ತೋರಿಸ್ತೀನಿ, ಅಲ್ಲಿವರೆಗೆ ಸರ್ಪ್ರೈಸ್ ಆಗಿರಲಿ. ನಾಳೆ ನೀನು ಕಾಲೇಜಿಗೆ ಬರ್ತೀಯಲ್ವಾ, ಆಗ ತೋರಿಸ್ತೀನಿ ಬಿಡು ಅಂತ ನಗ್ತಾ ಹೇಳಿದಾಗ ಅವಳು ಕೂಡ ಹ್ಞೂ ಅಂದ್ಲು. ಅದಲ್ಲ ಮೀನು, ಈಗ 2-3 ವರ್ಷ ಆಯ್ತಲ್ವ ನಾವು ಪರಿಚಯ ಆಗಿ. ನೀನು ಇದುವರೆಗೆ ಇಂತಹದ್ದೊಂದು ಪ್ರಶ್ನೆ ನನ್ನ ಹತ್ರ ಕೇಳೇ ಇಲ್ವಲ್ಲ. ಈಗ ದಿಢೀರಂತ ಏನಾಯಿತು ನನ್ನ ಅಫೇರ್ಸ್ ವಿಷಯನೆಲ್ಲ ಕೇಳೋಕೆ? ನೀನೇನಾದರೂ ಕನಸು ಕಾಣ್ತಿದ್ಯಾ ಅಂತ ನಗ್ತಾ ಕೇಳ್ದ ಮದನ್. ಅದು ನಾನು ಸುಮ್ಮನೆ ಕೇಳಿದೆ ಅಷ್ಟೆ ಅಂದ್ಲು ಮೀನಾಕ್ಷಿ. ಸರಿ ಅಂದ ಅವನು. ಸರಿ ಮದನ್, ನಂಗೆ ನಿದ್ರೆ ಬರ್ತಿದೆ ಅಂತ ಅವಳು ಹೇಳಿದಾಗ ಅವನು ಓಕೆ ಅಂತ ಹೇಳಿ ಫೋನ್ ಇಟ್ಟ. ಫೋನ್ ಇಟ್ಟ ನಂತರ ಅವಳು ಅತ್ತಿತ್ತ ಹೊರಳಾಡ್ತಾ ಮಲಗಿದ್ಲು. ಅವಳಿಗೆ ಹೇಗೆ ಮಲಗಿದ್ರೂ ನಿದ್ರೆ ಬರ್ತಿರ್ಲಿಲ್ಲ. ಮನಸ್ಸಿನಲ್ಲಿ ಪೂರ್ತಿ ಮದನ್ ಹೇಳಿದ ವಿಷಯಗಳೇ ತುಂಬಿದ್ವು. ಅವನು ಇನ್ನೊಬ್ಳನ್ನ ಪ್ರೀತಿಸ್ತಿದ್ದಾನೆ ಅಂತ ತಿಳಿದು ಅವಳ ಕಣ್ಣುಗಳು ಯಾಕೋ ತುಂಬಿ ಬಂದವು. ಕ್ಲಾಸ್ನಲ್ಲಿ ಹಾಗೆ ಪ್ರೀತಿಯಿಂದ ಅವನು ಯಾರನ್ನು ನೋಡೋದನ್ನು ಇದುವರೆಗೂ ಅವಳು ಕಂಡಿರಲಿಲ್ಲ. ಹೆಚ್ಚು ಸಮಯವನ್ನು ಅವನು ಕಳೆಯೋದು ತನ್ನ ಬಳಿ ಅಥವಾ ಅವನ ಫ್ರೆಂಡ್ಸ್ ಜೊತೆಯಲ್ಲಿ. ಆದರೂ ಆ ಹುಡುಗಿ ಯಾರಾಗಿರಬಹುದು ಅನ್ನೋ ಆಲೋಚನೆಯಲ್ಲಿ ಮತ್ತು ಬೇಸರದಲ್ಲಿ ಮಲ್ಕೊಂಡ್ಳು ಮೀನಾಕ್ಷಿ. ಆದರೆ ಈ ಕಡೆ ಮದನ್ಗಂತೂ ಹೇಳಿ ಮುಗಿಸೋಕ್ಕಾಗದೇ ಇರೋಷ್ಟು ಸಂತೋಷವಾಗಿತ್ತು. ತನಗೆ ಮೊದಲ ಬಾರಿಗೆ ಇಷ್ಟವಾದ ಹುಡುಗಿನೇ ಮೀನಾಕ್ಷಿ ಆಗಿದ್ಲು. ನೋಡೋಕ್ಕೆ ತುಂಬ ಕ್ಯೂಟ್ ಅವಳು. ಅದ್ರ ಜೊತೆಗೆ ಎಲ್ಲರ ಜೊತೆಗೂ ಮುದ್ದು ಮುದ್ದಾಗಿ ಮಾತಾಡೋದೆಲ್ಲವೂ ಅವನಿಗೂ ತುಂಬ ಇಷ್ಟ ಆಗಿತ್ತು. ಆದರೆ ಅವಳು ತನ್ನನ್ನು ಬೆಸ್ಟ್ ಫ್ರೆಂಡ್ ಆಗಿ ನೋಡ್ತಾ ಇರೋದ್ರಿಂದಲೇ ಅಂತಹದ್ದೊಂದು ಇಷ್ಟನ ಅವಳ ಬಳಿ ಮುಕ್ತವಾಗಿ ಹೇಳೋಕ್ಕೆ ಇದುವರೆಗೂ ಸಾಧ್ಯವಾಗಿರಲಿಲ್ಲ ಅವನಿಗೆ. ಅವಳು ಹಾಗೆ ಹೇಳಿದ್ರೆ ಅದನ್ನು ಹೇಗೆ ತೆಗೆದುಕೊಳ್ತಾಳೆ ಅನ್ನೋ ಯೋಚನೆ ಅವನದ್ದಾಗಿತ್ತು. ಆದರೆ ಇವತ್ತು ಅವಳ ಮನಸ್ಸಿನಲ್ಲೂ ತಾನಿದ್ದೀನಿ ಅಂತ ತಿಳಿದ ಅವನ ಮನಸ್ಸು ಸಂತೋಷಗೊಂಡಿತ್ತು. ಆದರೂ ಇದುವರೆಗೆ ಅವಳು ಅದನ್ನು ತನ್ನ ಹತ್ರ ಹೇಳದೇ ಇರೋದ್ರಲ್ಲಿ ಅವನಿಗೆ ಒಂದು ಮುನಿಸಿತ್ತು. ನಾಳೆ ಅದಕ್ಕೆ ಒಂದು ಪುಟ್ಟ ಶಿಕ್ಷೆನ ಅವಳಿಗೆ ಕೊಡಬೇಕು ಅಂತ ಅವನು ನಗ್ತಾ ಅದನ್ನೆಲ್ಲ ನೆನಪಿಸ್ಕೊಳ್ತಾ ನಿದ್ರೆಗೆ ಜಾರ್ದ ಮದನ್. ಮಾರನೇ ದಿನ ಬೆಳಗ್ಗೆ ಅಗ್ನಿನೇ ಮೊದಲು ಎದ್ದಿದ್ದು. ಅವನ ಕಣ್ಣುಗಳನ್ನು ತೆರೆದು ತನ್ನ ಪಕ್ಕಕ್ಕೆ ತಿರುಗಿ ನೋಡಿದಾಗ ಬೆಡ್ಶೀಟ್ ಮುಚ್ಕೊಂಡು ಮಲಗಿದ್ಲು ಸಾರಾ. ಗಾಢ ನಿದ್ರೆಯಲ್ಲಿದ್ಲು ಅವಳು. ಅವಳನ್ನು ಹಾಗೆ ನೋಡಿದಾಗ ಅವನಿಗೆ ತುಂಟತನ ಮಾಡಬೇಕು ಅನ್ನಿಸ್ತು. ಅವನು ಅವಳು ಹೊತ್ಕೊಂಡಿದ್ದ ಬೆಡ್ಶೀಟ್ ಹಿಡಿದು ಎಳೆದಾಗ ಅದು ಅವಳ ದೇಹದಿಂದ ಪಕ್ಕಕ್ಕೆ ಸರಿತು. ಅವಳ ನಗ್ನ ದೇಹ ಅವನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ತೆರ್ಕೊಂಡಿತ್ತು. ಅವಳು ತಕ್ಷಣ ಕಣ್ಣುಗಳನ್ನು ಅಗಲವಾಗಿ ತೆರೆದ್ಲು. ತನ್ನನ್ನೇ ನೋಡ್ತಾ ತುಂಟತನದಿಂದ ನಗ್ತಾ ಇರೋ ಅಗ್ನಿಯನ್ನು ಕಂಡ್ಲು ಅವಳು. ಅದನ್ನು ಕಂಡಾಗ ಅನುಮಾನದಿಂದ ತನ್ನ ದೇಹದ ಕಡೆಗೆ ನೋಡಿಕೊಂಡ್ಳು. ನಗ್ನವಾಗಿದ್ದ ತನ್ನ ದೇಹವನ್ನು ಕಂಡ ತಕ್ಷಣ ಅವಳು ಬೆಚ್ಚಿ ಬಿದ್ದು ಅಗ್ನಿಯನ್ನು ನೋಡಿದ್ಲು. ಆಗಲೂ ಅದೇ ತುಂಟ ನಗೆಯಿಂದ ಕೂತಿದ್ದ ಅವನು. ಬೆಡ್ಶೀಟನ್ನು ತನ್ನ ಕೈಯಲ್ಲಿ ಸುರುಳಿ ಸುತ್ತಿ ಹಿಡ್ಕೊಂಡಿದ್ದ. ಅದನ್ನು ಕಂಡಾಗ ಅವಳು ನಾಟಕದ ಕೋಪದಿಂದ ಅವನನ್ನೇ ನೋಡಿದ್ಲು. ಏನಿದೆ, ಏನಾದರೂ ಹೇಳೋದಕ್ಕಿದೆಯಾ, ಏನಾದರೂ ಹೇಳಬೇಕಾ ಅಂತ ಅವನು ನಗ್ತಾ ಅವಳನ್ನು ನೋಡಿ ಹುಬ್ಬೇರಿಸಿ ಕೇಳ್ದ ಅಗ್ನಿ. ಬೆಡ್ಶೀಟ್ ಕೊಡು ಅಂತ ಅವಳು ಬೆಡ್ಶೀಟ್ ಹಿಡ್ಕೊಳ್ತಾ ಹೇಳಿದಾಗ ಅವನು ಅದನ್ನು ಅವಳಿಗೆ ಕೊಡದೆ ಎತ್ತಿ ಹಿಡ್ದ. ಅಗ್ನಿ ಆಟ ಆಡಬೇಡ ಪ್ಲೀಸ್, ಬೆಡ್ಶೀಟ್ ಕೊಡು, ಆಫೀಸಿಗೆ ಹೋಗೋಕ್ಕೆ ಟೈಮ್ ಆಯಿತು ಕೊಡು ಅಂತ ದಯನೀಯವಾಗಿ ಕೇಳಿದ್ಲು ಸಾರಾ. ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಇದೆ ಅಂದ ಅಗ್ನಿ. ಏನು ಅಂತ ಸಾರಾ ಅನುಮಾನದಿಂದ ಕೇಳಿದ್ಲು. ಅದು ನನ್ನ ಸಾರಾ ಇವತ್ತು ಸೀರೆ ಉಡಬೇಕು, ಉಡ್ತೀಯಾ ಅಂತ ಅಗ್ನಿ ನಗ್ತಾ ಕೇಳ್ದ. ಉಡ್ತೀನಿ, ಮೊದಲು ಬೆಡ್ಶೀಟ್ ಕೊಡು ಅಂತ ಅವಳು ಮತ್ತೆ ಬೆಡ್ಶೀಟ್ಗಾಗಿ ಕೈ ಚಾಚಿದ್ಲು. ಅದನ್ನು ಕಂಡ ಅಗ್ನಿ ನಗ್ತಾ ಬೆಡ್ಶೀಟ್ ತೆಗೆದು ಅವಳಿಗೆ ಕೊಟ್ಟು ಅವಳು ಅದನ್ನು ಹೊತ್ಕೊಂಡು ತಿರುಗಿ ಮಲಗಿರೋದನ್ನು ನೋಡಿದವನು, ಆಫೀಸಿಗೆ ಹೋಗೋಕ್ಕೆ ಟೈಮ್ ಆಯಿತು ಅಂತ ಹೇಳಿ ನೀನು ಮತ್ತೆ ನಿದ್ರೆ ಮಾಡೋಕ್ಕೆ ಹೋಗ್ತಿದ್ಯಾ ಅಂತ ಅವಳು ಮುಖ ಮುಚ್ಕೊಂಡು ತಿರುಗಿ ಮಲಗೋದನ್ನು ಕಂಡು ಅವನು ಅನುಮಾನದಿಂದ ಕೇಳ್ದ. ಮೊದಲು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಆಮೇಲೆ ನಾನು ಹೇಳ್ತೀನಿ. ಅಲ್ಲಿವರೆಗೆ ನಾನು ನಿದ್ರೆ ಮಾಡ್ತೀನಿ. ನೆನ್ನೆ ನಿದ್ರೆ ಮಾಡೋಕ್ಕೆ ಬಿಡಲೇ ಇಲ್ಲ ನೀವು, ಇವಾಗ ಹೊರಡಿ ಅಂತ ಅವಳು ಸುಳ್ಳು ಕೋಪದಿಂದ ಹೇಳಿದ್ಲು. ಅದನ್ನು ಕೇಳಿ ಅಗ್ನಿ ನಗ್ತಾ ಮಂಚದಿಂದ ಎದ್ದು ಫ್ರೆಶ್ ಆಗೋಕ್ಕೆ ಹೋದ.
ಅಗ್ನಿ ಬಾತ್ರೂಮ್ ಬಾಗಿಲು ಮುಚ್ಚೋ ಶಬ್ದ ಕೇಳಿದ ತಕ್ಷಣ ಸಾರಾ ತುಟಿಗಳಲ್ಲಿ ಮಂದಹಾಸ ಮೂಡಿತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.